ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 12,000 ದುಡ್ಡು ಒಂದಲ್ಲ, ಎರಡಲ್ಲ, 12,000 ದುಡ್ಡು ಸ್ನೇಹಿತರೆ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗುತ್ತೆ. ಯಾಕಂತ ಕೇಳೋದಾದ್ರೆ ಈ ಬಾರಿ ಬಜೆಟ್ನಲ್ಲಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ಯಾಕಂದ್ರೆ ಯಾವುದೇ ದುಡ್ಡಿನ ಕೊರತೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯನ್ನ ಸಪರೇಟ್ ಆಗಿ ಅದಕ್ಕೆ ದುಡ್ಡು ಮೀಸಲಿಟ್ಟು ಬಿಟ್ಟಿದ್ದಾರೆ. ಅಂದ್ರೆ ಮೊದಲು ಹೋದ ವರ್ಷ ಅದಕ್ಕಿಂತ ಮುಂಚಿತವಾಗಿನ ವರ್ಷ ಏನಾಗಿತ್ತು, ಗ್ಯಾರಂಟಿ ಯೋಜನೆಗಳಿಗಾಗಿ ಇಂತಿಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಮೀಸಲಿಡ್ತಾ ಇದ್ರು. ಆದ್ರೆ ಈಗ ಪ್ರತಿಯೊಂದು ಯೋಜನೆಗೆ ಡಿವೈಡ್ ಮಾಡಿ ಜಮಾ ಮಾಡಿರ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಗೃಹಲಕ್ಷ್ಮಿಯರಿಗೆ 28,608 ಕೋಟಿ ದುಡ್ಡು ಸಾಕಿಷ್ಟು ಒಂದು ವರ್ಷಕ್ಕೆ. ಅಂದ್ರೆ 12 ತಿಂಗಳ ಹಣವನ್ನ ಈ 28,608 ಕೋಟಿ ದುಡ್ಡಲ್ಲಿ ಕ್ಲಿಯರ್ ಆಗ್ಬಿಡತ್ತೆ. ಮೊದಲು ಹೋದ ವರ್ಷದಲ್ಲಿ ಏನಾಗ್ತಾ ಇತ್ತು, 30,000 ಕೋಟಿ ತನಕ ಬೇಕಾಗ್ತಾ ಇತ್ತು. ಇನ್ನು 1,400 ಕೋಟಿ ತನಕ ಹೆಚ್ಚಿನ ದುಡ್ಡು ಬೇಕಾಗ್ತಿತ್ತು. ಯಾಕಂತ ಕೇಳೋದಾದ್ರೆ ಸಾಕಷ್ಟು ಗೃಹಲಕ್ಷ್ಮಿಯರಿದ್ರು. ಅದರಲ್ಲಿ ಈ ವರ್ಷದಲ್ಲಂತೂ ಅಂದ್ರೆ ಕಳೆದ ವರ್ಷದಲ್ಲಿ ಸಾಕಷ್ಟು ಗೃಹಲಕ್ಷ್ಮಿಯರನ್ನ ಹೊರಗಿಡಲಾಗಿದೆ, ಅಂದ್ರೆ ತೆಗೆದಾಕಲಾಗಿದೆ. ಇನ್ನಷ್ಟು GST ಫೇರ್ ಅಂತ ಸಿಕ್ಕರು, ಇನ್ನಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅಪ್ಲೈ ಮಾಡಿದವರು ಸಿಕ್ಕರು. ಸಾಕಷ್ಟು ಜನ ಗೃಹಲಕ್ಷ್ಮಿಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಮನೆಯ ಕುಟುಂಬಸ್ಥರು ಆ ದುಡ್ಡನ್ನ ಪಡ್ಕೊಳ್ತಾ ಇರುವಂತವ್ರು ಸಿಕ್ಕರು. ಅಂದ್ರೆ ಈ ಮುಖ್ಯಸ್ಥೆಯರು ತೀರಿ ಹೋಗಿರ್ತಾರೆ ವಯಸ್ಸಾದವರು, ಅವರ ಹೆಸರಲ್ಲಿ ಇನ್ನೂ ಕೂಡ ದುಡ್ಡು ಪಡ್ಕೊಳ್ಳೋದು. ಇದು ಪಿಂಚಣಿ ಯೋಜನೆಯಲ್ಲಿ ಕೂಡ ನಡೀತಾ ಇತ್ತು. ಹೀಗಾಗಿ ವೆರಿಫಿಕೇಶನ್ ಮೇಲೆ ವೆರಿಫಿಕೇಶನ್, ಅದರಲ್ಲೇ ಈಗಾಗಲೇ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ಬಗ್ಗೆ ಬಹಳ ಗಮನದಲ್ಲಿಟ್ಕೊಳ್ಬೇಕು ನೀವು. ಒಂದು ವೇಳೆ ನಿಮ್ಮ ಓಟನ್ನ ಹಾಕ್ತಾ ಇಲ್ಲ ಅಂದ್ರೆ, ನಿಮ್ಮ ಒಂದು ರೇಷನ್ಸ್ ಕಾರ್ಡ್ಗಳಲ್ಲಿ ನಿಮ್ಮ ಹೆಸರಿದ್ರೆ ಅದನ್ನ ತೆಗೆದಾಕುವಂತಹ ಕೆಲಸ ಸರ್ಕಾರ ಮಾಡುತ್ತೆ. ಯಾಕಂದ್ರೆ ನೀವು ಬದುಕಿದಿರಾ ಅಂತ ಕನ್ಫರ್ಮ್ ಆಗೋದು ಸರ್ಕಾರಕ್ಕೆ ಓಟ್ ಹಾಕೋದ್ರಿಂದ. ಮುಖ್ಯವಾಗಿ SIR ಪ್ರಕ್ರಿಯೆ ನಡೀತಾ ಇದೆ. ಬಾಂಗ್ಲಾದೇಶಿಯ ನುಸುರುಕೋಳರು ನಮ್ಮ ಭಾರತದಲ್ಲಿ ಬಂದು ಇಲ್ಲೇ ನೆಲೆಯೂರ್ತಾ ಇದ್ದಾರೆ. ಸಮಾಜದಲ್ಲಿ ಅಸಮಾನತೆ ಅಸ್ತವ್ಯಸ್ತತೆ ಉಂಟು ಮಾಡ್ತಾ ಇದ್ದಾರೆ. ಅವರನ್ನ ನಾವು ಹೊರಗೆ ಹಾಕಬೇಕಲ್ವಾ? ಸೊ ನಮ್ಮ ದೇಶ ಇದು. ಬೇರೆ ದೇಶದವರನ್ನ ಇಲ್ಲಿ ತಂದು ಇಟ್ಕೊಳ್ಳಿಕ್ಕೆ ನಾವೇನು ಹಾಗೆ ಬಂದಿಲ್ಲ ಇಲ್ಲಿ. ಸೊ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ವೆರಿಫಿಕೇಶನ್ ಆಗ್ತಾ ಇದೆ. ಅದರಲ್ಲಿ ವೋಟರ್ ಐಡಿಯಲ್ಲಿ ಮುಖಾಂತರ ಎಲ್ಲವೂ ಕೂಡ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಯಾವ ಕುಟುಂಬದವರು, ಇವರು ಎಲ್ಲಿಂದ ಬಂದವ್ರೆ, ಸೊ ಇವರ ಮೂಲತಃ ಎಲ್ಲಿ ಅದು, ಇದರೆಲ್ಲದರ ಬಗ್ಗೆ ವೆರಿಫಿಕೇಶನ್ ಮಾಡತ್ತೆ. ಸೊ ಹಾಗಾಗಿ ಗೃಹಲಕ್ಷ್ಮಿಯಲ್ಲಿ ಕೂಡ ಇದೇ ನಡೀತಾ ಇರುವಂಥದ್ದು. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲದೆ ಪಿಂಚಣಿ ಯೋಜನೆ, ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಡೀಟೇಲ್ಸ್ ಅನ್ನ ಒಂದು ಕಲೆಕ್ಟ್ ಮಾಡಿಕೊಂಡು ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ಕೊಡುವಂಥದ್ದು. ಹಾಗಾಗಿ ಈಗ ಲಕ್ಷಾಂತರ ಫಲಾನುಭವಿಗಳನ್ನ ಮತ್ತೆ ಹೊರಗಿಡಲಾಗಿದೆ. 28,608 ಕೋಟಿ ಇದು ಸಾಕಾಗತ್ತೆ. ಮುಂದಿನ 12 ತಿಂಗಳ ಕಾಲ ಯಾವುದೇ ದುಡ್ಡಿನ ಕೊರತೆ ಇರೋದಿಲ್ಲ. ಈಗಾಗಲೇ ಬರುವಂತಹ ಕಂತುಗಳು ಬರ್ತಾವೆ. ಅದನ್ನ ಸ್ವತಃ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಈ 26 ನವೆಂಬರ್ ತಿಂಗಳ ಹಣ ಬಹುತೇಕ ಬಹಳಷ್ಟು ಜನ 26ನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀರಿ. ಆದ್ರೆ ಆಗಿಲ್ಲ. ಈಗಾಗಲೇ ಬಂದಿರತಕ್ಕಂಥದ್ದು 24 ಜೊತೆಗೆ 25. ಯಾಕಂದ್ರೆ ಈ ಹೋದ ವರ್ಷದಲ್ಲಿ ಕೂಡ ಇದೇ ಆಗಿತ್ತು. ನೀವೇನ್ ಮಾಡ್ತೀರಾ, ಜನವರಿ ತಿಂಗಳ ಹಣ ಹಾಕಿದ್ರು 2025ರಲ್ಲಿ. ಅದಾದ ಬಳಿಕ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಡ್ಲೇ ಇಲ್ಲ, ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಹಾಕಿದ್ರು. ಹೀಗಾಗಿ ನೀವೇನ್ ಮಾಡಿದ್ರಿ, 2 ತಿಂಗಳ ಹಣವನ್ನ ಮರೆತು ಬಿಟ್ರಿ. ಮುಂದಿನ ಕಂತಿನ ಹಣವನ್ನ ಹಾಕ್ತಾ ಹೋದ್ರೆ ಏನ್ ಮಾಡ್ತೀರಾ, ದುಡ್ಡು ಬರ್ತಾ ಇದೆ ಸಾಕ್ಬಿಡಿ ಅಂತ ಹೇಳ್ಬಿಟ್ಟು ಹಿಂದಿನ ಕಂತುಗಳನ್ನ ಮರೆತು ಬಿಡ್ತೀರಾ. ಈ ಒಂದು ಕಾರಣದಿಂದಾಗಿ ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ. ಇದಕ್ಕೆ ಬಿಜೆಪಿ ನಾಯಕರು ಸುಮ್ಮನಿಕೊಂಡಿರಲಿಲ್ಲ. ಮೊನ್ನೆ ತಾನೇ ಚಳಿಗಾಲದ ಅಧಿವೇಶನದ ಹೋದ ವರ್ಷದಲ್ಲಿ ಎಂಡ್ನಲ್ಲಿ ನಡೀತು. ಅದರಲ್ಲಿ ಸಾಕಷ್ಟು ಚರ್ಚೆಗಳಾದವು. ಅದರಲ್ಲಿ ಈ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಆಯಿತು. 2 ತಿಂಗಳ ಹಣವನ್ನ 5,000 ಕೋಟಿ ಹಣ ಕಣ್ರಿ, ಒಂದಲ್ಲ ಎರಡಲ್ಲ, 2 ಕಂತಿಗೆ 5,000 ಕೋಟಿ ಹಣ. ನಿಮಗೆ ಬರೀ 2,000ನೇ ಬರೋದು, ಆದ್ರೆ ಎಲ್ಲ ಮಹಿಳೆಯರಿಗೆ ಹೋಗ್ಬೇಕು. ಹಾಗಾಗಿ 5,000 ಕೋಟಿ ಹಣ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ, 5,000 ಕೋಟಿ ಕಣ್ರಿ. ಈ ದುಡ್ಡನ್ನ ಸರ್ಕಾರ ನುಂಗಾಕ್ತಾ ಅಥವಾ ಹಣಕಾಸು ಇಲಾಖೆ ನುಂಗಾಕ್ತಾ ಅಥವಾ ನೀವು ನುಂಗಾಕಿದ್ರ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆ ಮಾಡ್ತಾರೆ. 2 ಕಂತುಗಳ ಹಣವನ್ನ ಯಾಕೆ ನೀವು ಕೊಡ್ಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಹೀಗಾಗಿ ಈ ಎಲ್ಲ ದುಡ್ಡನ್ನ ಸರ್ಕಾರ ಕೊಡ್ಲೇಬೇಕಂತ ಹೇಳ್ಬಿಟ್ಟು ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರ ಮೇರೆಗೆ ಮಹಿಳೆಯರು ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರ ಮೇರೆಗೆ ಸರ್ಕಾರ ಬಗ್ಲೇಬೇಕಾಗಿದೆ. ಸೊ ಹೋದ ವರ್ಷದ ಪ್ರಾರಂಭದ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಡಬೇಕು. ಅದೇ ರೀತಿಯಾಗಿ ಈಗಲೂ ಕೂಡ ನೀವು ಯಾಮಾರಬೇಡಿ. ಈಗ ಎಷ್ಟು ದುಡ್ಡು ಬರಬೇಕಾಗಿದೆ ಅದು ನಿಮ್ಮ ಗಮನದಲ್ಲಿರಬೇಕು. ಈಗಾಗಲೇ ಬಂದಿರತಕ್ಕಂಥದ್ದು 24 ಮತ್ತು 25ನೇ ಕಂತಿನ ಹಣ ಮಾತ್ರ.
ಇನ್ನು ಬರಬೇಕಾಗಿರ್ತಕ್ಕಂತಹ ಕಂತುಗಳು ಈಗ 26ನೇ ಕಂತು ಬರಬೇಕು. ಇದು ನವೆಂಬರ್ ತಿಂಗಳ ಹಣ ಆಗಿರುತ್ತೆ. ಹೋದ ವರ್ಷದ ಎಂಡ್‌ನಲ್ಲಿ ನವೆಂಬರ್ ತಿಂಗಳ ಹಣ, 27ನೇ ಕಂತಿನ ಹಣ ಬರಬೇಕು. ಇದು ಡಿಸೆಂಬರ್ ತಿಂಗಳ ಹಣ ಹೋದ ವರ್ಷದಲ್ಲಿ. ಇವು 2 ಕಂತುಗಳ ಜೊತೆಗೆ ಹೋದ ವರ್ಷದ ಪ್ರಾರಂಭದಲ್ಲಿ ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಬರಬೇಕು. 4 ಕಂತುಗಳು ಇನ್ನು ಹೋದ ವರ್ಷದಲ್ಲಿದ್ದ ದುಡ್ಡು ಬರಬೇಕಾಗಿದೆ. ಅಂದ್ರೆ 8,000 ಹೋದ ವರ್ಷದಲ್ಲಿದ್ದೇನೆ ಬರಬೇಕಾಗಿರುವಂಥದ್ದು. ಇನ್ನು ಈ ವರ್ಷದ ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕು. ಅಂದ್ರೆ 28ನೇ ಕಂತಿನ ಹಣ. ಇದಾದ ಬಳಿಕ 29 ಇದು ಫೆಬ್ರವರಿ ತಿಂಗಳ ಹಣ. ಇನ್ನು ಮಾರ್ಚ್ ನೀವು ಕೇಳಬಹುದು, ಮಾರ್ಚ್ ತಿಂಗಳದ್ದು ಜಮಾ ಆಗೋದಿಲ್ಲ. ಮಾರ್ಚ್ ತಿಂಗಳದ್ದು ಏಪ್ರಿಲ್‌ನಲ್ಲಿ ಜಮಾ ಆಗತ್ತೆ. ಅಂದ್ರೆ ಒಂದು ತಿಂಗಳ ದುಡ್ಡನ್ನ ಇನ್ನೊಂದು ತಿಂಗಳಲ್ಲಿ ಕೊಡುವಂಥದ್ದು. ತಿಳಿತಾ? ಅಂದ್ರೆ ಸರ್ಕಾರಿ ನೌಕರಸ್ಥರು ಯಾವ ರೀತಿಯಾಗಿ ದುಡ್ಡನ್ನ ಪಡ್ಕೊಳ್ತಾರೆ, ಮಾರ್ಚ್ ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡ್ತಾರೆ, ಏಪ್ರಿಲ್‌ನಲ್ಲಿ ವೇತನ ಪಡಿತಾರೆ. ಏಪ್ರಿಲ್‌ನಲ್ಲಿ ಪೂರ್ತಿಯಾಗಿ ದುಡಿಮೆ ಮಾಡ್ತಾರೆ, ಮೇನಲ್ಲಿ ಪಡ್ಕೊಳ್ತಾರೆ. ಮೇನಲ್ಲಿ ದುಡಿದಿರ್ತಕ್ಕಂತಹ ದುಡ್ಡನ್ನ ಜೂನ್‌ನಲ್ಲಿ ಪಡ್ಕೊಳ್ಳೋದು. ಈ ರೀತಿ ಒಂದು ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲೇ ವೇತನವನ್ನಾಗಿ ಪಡ್ಕೊಳ್ಳೋದು. ಸೊ ಈ ರೀತಿ ಪ್ರೊಸೆಸರ್ ಇದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲೇ ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ನಿಮಗೆ ದುಡ್ಡು ಬರುವಂಥದ್ದು ಈ 26, 27, 28, 29 ಈ 4 ಕಂತುಗಳ ಜೊತೆಗೆ ಹೋದ ವರ್ಷದ ಪ್ರಾರಂಭದ ಫೆಬ್ರವರಿ, ಮಾರ್ಚ್ ತಿಂಗಳ ಹಣ. ಹೀಗಾಗಿ 6 ತಿಂಗಳ ಹಣವನ್ನ ನಾನು ಸತತವಾಗಿ ಕ್ಲಿಯರ್ ಮಾಡ್ತೀನಿ. ಬಜೆಟ್ ಮಂಡನೆ ಆಗಲಿ, ನಾನು ಎಲ್ಲವನ್ನ ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಬಜೆಟ್ ಕೂಡ ಮಂಡನೆ ಆಯಿತು. ಇದರಲ್ಲಿ ಸಾಕಷ್ಟು ದುಡ್ಡು ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಮೀಸಲಿಟ್ಟರು. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ 34,929 ಕೋಟಿ ದುಡ್ಡನ್ನ ಮೀಸಲಿಟ್ಟಿದ್ದಾರೆ. ಇದರಿಂದಾಗಿ ಗರ್ಭಿಣಿ ಮಹಿಳೆಯರಿಗೆ ಎಗ್ ಕೊಡ್ತಿರ್ತಾರೆ ಗರ್ಭಾವಸ್ಥೆಯಲ್ಲಿದ್ದಾಗ. ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರಕ್ಕಾಗಿ ಉಪ್ಪಿಟ್ಟು ರವ ಆಗಿರಲಿ, ಇನ್ನಿತರ ವಸ್ತುಗಳನ್ನ, ಹೆಸರು ಕಾಳು, ಹೀಗೆ ಬೇಳೆಕಾಳುಗಳನ್ನ ಕೊಡ್ತಿರ್ತಾರೆ. ಅವರಿಗೆ ರೇಷನ್ ಮುಖಾಂತರ ಈ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಈ ಎಗ್ಗು, ಉಳಿದಿರ್ತಕ್ಕಂತಹ ರೇಷನ್ ಅನ್ನ ಕೊಡುವಂಥದ್ದು. ಅವರಿಗೆ ತಾಯಿ ಕಾರ್ಡ್ ಅಂತ ಇರುತ್ತೆ. ಅದರ ಆಧಾರದ ಮೇಲೆ ಅವರಿಗೆ 3,000 ಒಮ್ಮೆ, ಮತ್ತೆ 3,000 ಒಮ್ಮೆ, ಹೀಗೆ 6ರಿಂದ 7,000 ತನಕ ಕೂಡ ದುಡ್ಡು ಅವರ ಅಕೌಂಟ್ಗಳಿಗೆ ಜಮಾ ಆಗತ್ತೆ. ತಾವು ಹಾಗೂ ತಮ್ಮ ಮಕ್ಕಳ ಅಂದ್ರೆ ಹುಟ್ಟುವಂತಹ ಮಕ್ಕಳ ಪೌಷ್ಟಿಕ ಆಹಾರಕ್ಕಾಗಿ ಸರ್ಕಾರದಿಂದ 6ರಿಂದ 7,000 ದುಡ್ಡು ಜಮಾ ಆಗುವಂಥದ್ದು. ಸೊ ಇದೆಲ್ಲವೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಡ್ಕೊಳ್ಳುತ್ತೆ. ಜೊತೆಗೆ ಪಿಂಚಣಿ ಯೋಜನೆಯನ್ನು ಕೂಡ ಅದು ಕೂಡ ದುಡ್ಡು ಜಮಾ ಮಾಡಬೇಕು. ಹೀಗಾಗಿ ಸಾಕಷ್ಟು ಖರ್ಚು ವೆಚ್ಚ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಕೂಡ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿ 34,929 ಕೋಟಿ ಮೀಸಲಿಟ್ಟರೆ ಡಿವೈಡ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಯೋಜನೆಗೋಸ್ಕರನೇ 28,608 ಕೋಟಿ ಮೀಸಲಿಟ್ಟಿದ್ದಾರೆ. ಇನ್ನು ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸ್ನೇಹಿತರ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ದುಡ್ಡು ಬರೋದು ಗೊತ್ತಾಯ್ತು, ದುಡ್ಡು ಯಾವ ಕಂತುಗಳು ಬರೋದು ಗೊತ್ತಾಯ್ತು, ಆದ್ರೆ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಬಹಳಷ್ಟು ಮಹಿಳೆಯರದು, ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಟ್ರಾನ್ಸಾಕ್ಷನ್ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಬಂದ್ ಆಗಿರುತ್ತೆ. ಅದನ್ನ ನೀವು ಓಪನ್ ಮಾಡಿಸ್ಕೊಳ್ಳಿ, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಈ ಇನ್ಫಾರ್ಮೇಶನ್ ಆಗಿತ್ತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಬಹಳಷ್ಟು ಜನ ವಿಡಿಯೋ ನೋಡ್ತಾ ಇದ್ದೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.